ಪ್ರತಿದಿನ ಕೂದಲಿಗೆ ಎಣ್ಣೆ ಹಚ್ಚುವಂಥ ಅಭ್ಯಾಸ ಇಲ್ಲ ಅಥವಾ ಇಷ್ಟ ಆಗೋದಿಲ್ಲ ಅಥವಾ ಅಷ್ಟು ಸಮಯ ನಮಗೆ ಸಿಗೋದಿಲ್ಲ ಅಂತಂದರೆ ಬರೀ ತಿಂಗಳಲ್ಲಿ ಒಂದು ಬಾರಿ ಈ ಒಂದು ಆಯಿಲನ್ನು ಹಚ್ಚುತ್ತಾ ಬನ್ನಿ, ನೀವೇ ಹವ್ವಾರ್ತೀರಾ. ಅಷ್ಟು ಒಂದು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಸೊಂಪಾಗಿ ಕೂದಲು ಬೆಳೀತಾ ಹೋಗುತ್ತೆ. ನೀವೇ ಬೇಡ ಅಂತೇಳಿ ಕೂದಲನ್ನು ಕಟ್ ಮಾಡಬೇಕು, ಅಷ್ಟು ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇವತ್ತಿನ ಈ ಒಂದು ಹೋಮ್ ರೆಮಿಡಿ. ಜೊತೆಗೆ ತುಂಬ ಡಲ್ ಆಗಿದೆ, ತುಂಬ ಒರಟಾಗಿದೆ, ವಿಪರೀತವಾಗಿ ಉದುರ್ತಾ ಇದೆ, ಹೊಟ್ಟೆನ ಸಮಸ್ಯೆ ಕಾಡ್ತಾ ಇದೆ ಅಂತಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ರೆಮಿಡಿ. ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ಈ ರೀತಿ ವಿಡಿಯೋಗಳಿಗೆ ಯಾರೆಲ್ಲ ಕಾಯ್ತಾ ಇದ್ದೀರೋ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡು ನಾನಿಲ್ಲಿ ಒಂದು 4 ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಈ ಒಂದು ಬಾಣಲೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತೊಗೊಳ್ಳೋದಕ್ಕೆ ಮೊದಲು ಒಮ್ಮೆ ನೀಟಾಗಿ ತೊಳೆದ್ಬಿಟ್ಟು ಆ ನಂತರ ತೊಗೊಳ್ಳಿ. ನೋಡಿ, ಕರಿಬೇವಿನಲ್ಲಿ ಸಾಕಷ್ಟು ಒಂದು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ. ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ, ಉದ್ರೋದನ್ನು ಕಡಿಮೆ ಮಾಡುತ್ತೆ, ಹೊಟ್ಟೆನ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಇನ್ನು ಯಾರಿಗೆಲ್ಲ ತುಂಬ ಚಿಕ್ಕನೆ ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾ ಇರುತ್ತೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಕರಿಬೇವು. ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ. ಇದು ಕೂಡ ತುಂಬ ಯೂಸ್ ಆಗುತ್ತೆ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ. ಜೊತೆಗೆ ಬಿಳಿ ಕೂದಲನ್ನು ಕಡಿಮೆ ಮಾಡ್ಕೋಬೇಕು ಅಂತಿರೋರು ಈ ಒಂದು ಸಾಸಿವೆಯನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಳಿ. ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು. ರೆಗ್ಯುಲರ್ ಆಗಿ ಮನೆಯಲ್ಲಿ ಯಾವ ಟೀ ಪೌಡರ್ ಬಳಸ್ತೀರೋ ಅದನ್ನು ತೊಗೊಳ್ಳಿ. ಟೀ ಪೌಡರ್ ಕೂಡ ಅಷ್ಟೇ ಗ್ರೋತನ್ನು ಹೆಚ್ಚಿಸಲಿಕ್ಕೆ, ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಹೆಚ್ಚಿಸಲಿಕ್ಕೆ, ಸರಿಯಾಗಿ ಆಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ಬೆಳವಣಿಗೆ ಹೆಚ್ಚಾಗುತ್ತೆ. ಜೊತೆಗೆ ಕೂದಲು ಯಾರಿಗೆ ವಿಪರೀತವಾಗಿ ಉದುರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ಶೈನಿಂಗನ್ನು ಕೂಡ ನೀಡುತ್ತೆ. ನಂತರ ನಾನಿಲ್ಲಿ ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ನಾನಿಲ್ಲಿ ಒಂದು 10 ರಿಂದ 12 ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಈ ಒಂದು ಲವಂಗ ಏನಿದೆ ಇದು ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಉದುರೋದನ್ನು ಸಹ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ. ನಾವು ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಕೂಡ ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ತುಂಬ ಬಿಸಿ ಅಲ್ಲ, ಕರಿಬೇವು ಗರಿ ಆಗಬೇಕು, ಪೌಡರ್ ಆಗಬೇಕು, ಒಂದು ಒಳ್ಳೆ ಪೌಡರ್ ರೀತಿ ಆಗಬೇಕು. ಆ ರೀತಿ ಗರಿಯಾಗಿ ಮಾಡ್ಕೊಳ್ಳಿ. ಅಥವಾ ಬಿಸಿಲಿದೆ ಅಂದರೆ ಬಿಸಿಲಿನಲ್ಲಿ ಒಣಗಿರುವಂಥ ಕರಿಬೇವನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು. ನೋಡಿ, ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರುವಂಥ ಈ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಿರೋಂಥ ಪೌಡರನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ನಿಮಗೆ 2 ರಿಂದ 3 ತಿಂಗಳವರೆಗೂ ಆರಾಮಾಗಿ ಬಳಸ್ಕೋಬೋದು. ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಈ ಒಂದು ಪೌಡರನ್ನು ರೆಡಿ ಮಾಡಿಕೊಂಡು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಎಣ್ಣೆನ ರೆಡಿ ಮಾಡ್ಕೋಬೇಕೋ ಆ ಸಮಯದಲ್ಲಿ ಇದನ್ನು ಬಳಸ್ಕೊಳ್ಬೋದು. ಇನ್ನು ನಾನಿಲ್ಲಿ ಎಣ್ಣೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಾವು ಹರಳೆಣ್ಣೆ ಬಳಸ್ತೀವಿ, ಬಾದಾಮ್ ಆಯಿಲ್ ಹಾಕ್ಕೋತೀವಿ, ಅಥವಾ ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ, ಯಾವ ಒಂದು ಹೇರ್ ಆಯಿಲನ್ನು ನೀವು ತಲೆಗೆ ರೆಗ್ಯುಲರ್ ಆಗಿ ಬಳಸ್ತೀರಾ ಆ ಒಂದು ಆಯಿಲನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಒಂದು ಪೌಡರನ್ನು ಇದರಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಈ ಒಂದು ಆಯಿಲನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಆಯಿಲನ್ನು ರೆಡಿ ಮಾಡ್ಕೊಳ್ಬೇಕು ಅಂದರೆ ಎಣ್ಣೆನ ಡೈರೆಕ್ಟಾಗಿ ಹಾಕಿ ಕೂಡ ಈ ಒಂದು ಪೌಡರನ್ನು ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಈ ಒಂದು ಆಯಿಲ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಅಥವಾ ನಾವು ಅಪ್ಲೈ ಮಾಡುವಂಥ ಸಮಯದಲ್ಲಿ ಈ ರೀತಿ ಸ್ವಲ್ಪ ಆಯಿಲನ್ನು ರೆಡಿ ಮಾಡ್ಕೋತೀವಿ ಅಂದರೆ ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಎಣ್ಣೆಯನ್ನು ರೆಡಿ ಮಾಡ್ಕೊಳ್ಬೋದು. ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ನಮ್ಮ ಈ ಒಂದು ಹೇರ್ ಆಯಿಲ್ ಅನ್ನೋವಂಥದ್ದು ರೆಡಿ ಆಗುತ್ತೆ. ಇದು ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಒಮ್ಮೆ ಈ ಒಂದು ಹೇರ್ ಆಯಿಲನ್ನು ಟ್ರೈ ಮಾಡಿ ನೋಡಿ. ಗ್ರೋತ್ ಆಗ್ತಾ ಇಲ್ಲ ಅಥವಾ ತುಂಬ ಉದುರ್ತಾ ಇದೆ, ವಿಪರೀತವಾಗಿ ಡ್ಯಾಮೇಜ್ ಆಗ್ತಾ ಇದೆ, ವೈಟ್ ಹೇರ್ಸಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ, ಹೊಟ್ಟು ಹೆಚ್ಚಾಗ್ತಾ ಇದೆ, ಅಥವಾ ತುಂಬ ಒರಟಾಗಿದೆ, ಹೊಳಪಿಲ್ಲ, ಸಾಫ್ಟ್ ಇಲ್ಲ, ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇದೆ, ಈ ರೀತಿ ಯಾವುದೇ ರೀತಿಯ ಕೂದಲಿನ ಸಮಸ್ಯೆಗಳಿದ್ದರೂ ಈ ಒಂದು ಆಯಿಲನ್ನು ನೀವು ಹಚ್ಚುತ್ತಾ ಬನ್ನಿ, ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಪ್ರತಿದಿನ ಎಣ್ಣೆ ಹಚ್ಚುವಂಥ ಅಭ್ಯಾಸ ಇದೆ ಅಂತಂದರೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಇಲ್ಲ ಅಂತಂದರೆ ನೀವು 15 ದಿನ ಅಥವಾ ತಿಂಗಳಿಗೆ ಒಮ್ಮೆನಾದರೂ ಈ ರೀತಿ ಆಯಿಲನ್ನು ರೆಡಿ ಮಾಡಿ ಹಚ್ಚುತ್ತಾ ಬನ್ನಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ನೀವು ಬೇಡ ಅಂದರೂ ಸಹ ಅಷ್ಟು ಫಾಸ್ಟಾಗಿ ಆಗುತ್ತೆ. ಜೊತೆಗೆ ಅಷ್ಟು ಉದ್ದ ದಪ್ಪ ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ನೋಡಿ, ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಒಂದು ಆಯಿಲನ್ನು
ಅಪ್ಲೈ ಮಾಡಿ ಇದನ್ನು 1 ಗಂಟೆ ಅಥವಾ ಒಂದು 2-3 ಗಂಟೆನಾದರೂ ತಲೆನಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ಹಿಂದಿನ ದಿನ ರಾತ್ರಿ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ನೀವು ತಲೆ ಸ್ನಾನವನ್ನು ಮಾಡ್ಕೋಬೋದು. ಅಥವಾ ಒಂದು ದಿನ ಹಾಗೆ ಇಟ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅಥವಾ ನೀವು ಯಾವ ರೀತಿಯಾಗಿ ಎಣ್ಣೆನ ತಲೆಯಲ್ಲಿ ಇಟ್ಕೊಡ್ತೀರೋ ಅಷ್ಟು ಸಮಯ ಇಟ್ಟು ನಂತರ ನೀವು ಹೇರ್ ವಾಶನ್ನು ಮಾಡ್ಕೊಳ್ಳಿ. ಇನ್ನು ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ನಾವು ಶಾಂಪೂನ ಬಳಸ್ತೀವಿ. ಖಂಡಿತವಾಗ್ಲೂ ಶಾಂಪೂನ ನಾವು ಡೈರೆಕ್ಟಾಗಿ ಬಳಸೋದ್ರಿಂದನೂ ಕೂಡ ನಮ್ಮ ಹೇರ್ ಗ್ರೋತ್ ಕಡಿಮೆ ಆಗುತ್ತೆ, ಹೇರ್ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಉದುರುವಂಥದ್ದು ಹೆಚ್ಚಾಗುತ್ತೆ. ಹಾಗಾಗಿ ನಾವು ಶಾಂಪೂ ಬಳಸುವಂಥ ಸಮಯದಲ್ಲಿ ಈ ರೀತಿಯಾಗಿ ಬಳಸೋದ್ರಿಂದ ಗ್ರೋತ್ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ನಮ್ಮ ಕೂದಲಿಗೆ ಇದರಿಂದ ಯಾವುದೇ ರೀತಿಯ ಹಾನಿ ಕೂಡ ಆಗೋದಿಲ್ಲ. ಅದನ್ನು ಮಾಡ್ಕೊಳ್ಳೋದಕ್ಕೆ ನೋಡಿ, ಮೊದಲೇದಾಗಿ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಊಟದ ಅಕ್ಕಿಯನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಅದನ್ನು ಮೊದಲು ನಾವು ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ಅಥವಾ ನೀವು ರೈಸ್ಗೆ ಅಂಥೇಳಿ ಈ ರೀತಿ ಅಕ್ಕಿಯನ್ನು ತೊಳೆದಿರ್ತೀರಲ್ಲ, ಅದರಲ್ಲೇ 1 ಟೀ ಸ್ಪೂನಷ್ಟು ತೊಗೊಂಡು ಅದಕ್ಕೆ ನೀರು ಹಾಕಿ ನೆನೆಸಿಟ್ಕೊಂಡ್ಬಿಡಿ. ರಾತ್ರಿ ನೆನೆಸಿ ಬೆಳಗ್ಗೆ ಕೂಡ ನೀವು ತೊಗೊಳ್ಬೋದು. ಅಥವಾ ನೀವು ಒಂದು 2-3 ಗಂಟೆ ನೆನೆಸಿನಾದರೂ ಈ ಒಂದು ಅಕ್ಕಿಯ ನೀರನ್ನು ನೀವಿಲ್ಲಿ ತೊಗೊಳ್ಬೋದು. ನಂತರ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಚಿಕ್ಕ ಪೀಸನ್ನು ನಾನು ಈ ರೀತಿ ಮಧ್ಯದಲ್ಲಿ ವೈಟ್ ಭಾಗ ಏನಿರುತ್ತೆ, ಅಲೋವೆರಾ ಜೆಲ್ಲಿನ ವೈಟ್ ಭಾಗ, ಅದನ್ನು ಮಾತ್ರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೈಡಲ್ಲಿ ಇರೋವಂಥ ಮುಳ್ಳಿನ ಭಾಗ ಮತ್ತು ಮೇಲ್ಭಾಗದ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು, ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ, ಜೊತೆಗೆ ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ. ಒರಟಾಗಿದೆ, ಡಲ್ ಆಗಿದೆ, ಮಧ್ಯದಲ್ಲೇ ಕೆಟ್ಟಾಗಿ ಉದುರ್ತಾ ಇದೆ, ಸೀಳು ಕೂದಲು, ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ಇದು ತುಂಬ ಬೇಗನೆ ನಿವಾರಣೆ ಮಾಡುತ್ತೆ. ಹಾಗಾಗಿ ನೋಡಿ, ಅಲೋವೆರಾ ಜೆಲ್ ಏನು ಹಾಕ್ಕೊಂಡಿದ್ದೆ ಅದರೊಟ್ಟಿಗೆ ನಾನು ನೆನೆಸಿಟ್ಟಿರೋಂಥ ಅಕ್ಕಿಯ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನು ಮಿಕ್ಸ್ ಮಾಡಿ ಆದ ನಂತರ ನಾವು ರೆಗ್ಯುಲರ್ ಆಗಿ ಬಳಸುವಂಥ ಶಾಂಪೂನ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಯಾವ ಒಂದು ಶಾಂಪೂನ ತೊಗೊಳ್ತೀರೋ ಅಥವಾ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನೀವು ಎಷ್ಟು ಪ್ರಮಾಣದಲ್ಲಿ ಶಾಂಪೂನ ತೊಗೊಳ್ತೀರೋ ಅಷ್ಟು ಶಾಂಪೂನ ಈ ಒಂದು ಅಕ್ಕಿಯ ನೀರು ಮತ್ತು ಅಲೋವೆರಾ ಜೆಲ್ನೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಆ ನಂತರ ಇದರಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಕ್ಲೀನ್ ಆಗುತ್ತೆ, ಜೊತೆಗೆ ಡ್ಯಾಮೇಜ್ ಆಗೋದನ್ನು ಆದಷ್ಟು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಯಾರಿಗೆ ತುಂಬ ಹೊಟ್ಟೆನ ಸಮಸ್ಯೆ ಕಾಡ್ತಾ ಇರುತ್ತೆ, ಹೊಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಿಂಬೆಹಣ್ಣಿನ ರಸ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡ್ತಾ ಬನ್ನಿ. ತಲೆಯಲ್ಲಿ ಸ್ವಲ್ಪ ಕೂಡ ಹೊಟ್ಟೆಯ ಸಮಸ್ಯೆ ಇದೆ ಅಂತ ನಿಮ್ಗೆ ಅನಿಸೋದಿಲ್ಲ, ಅಷ್ಟು ಕ್ಲಿಯರ್ ಆಗುತ್ತೆ ಹೊಟ್ಟೆನ ಸಮಸ್ಯೆ ಇತ್ತು ಅಂದರೆ. ಜೊತೆಗೆ ಈ ಒಂದು ಆಯಿಲನ್ನು ಅಪ್ಲೈ ಮಾಡಿ ಆ ನಂತರ ನೀವು ಶಾಂಪೂ ಮಾಡ್ತೀರಲ್ಲ, ಆ ಸಮಯದಲ್ಲಿ ಈ ಒಂದು ಶಾಂಪೂವನ್ನು ನೀವು ಈ ರೀತಿಯಾಗಿ ಬಳಸ್ತಾ ಬನ್ನಿ. 100% ಆಗಿ ಹೇರ್ ಗ್ರೋತ್ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಪ್ರತಿ ಬಾರಿ ಶಾಂಪೂ ಮಾಡುವಂಥ ಸಮಯದಲ್ಲಾದರೂ ಇದನ್ನು ಬಳಸ್ಬೋದು. ಇಲ್ಲ ಪ್ರತಿ ಬಾರಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದರೆ ನೀವು 15 ದಿನ ಅಥವಾ ವಾರಕ್ಕೆ ಒಮ್ಮೆನಾದರೂ ಈ ಒಂದು ವಿಧಾನದಲ್ಲಿ ಶಾಂಪೂನ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗುತ್ತೆ, ಜೊತೆಗೆ ಆಗುವಂಥ ಡ್ಯಾಮೇಜನ್ನು ತಡೆಗಟ್ಕೊಳ್ಳೋದಕ್ಕೆ ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.